ಅಂದ್ರೆ ಚಿಕ್ಕ ಯಜಮಾನಿ. ಅಂತರ ಅಕ್ಕ ಈ ಮನೆ ಯಜಮಾನಿನೇ. ಅವ್ರು ನಂಗೆ ಅಕ್ಕ ಆಗ್ಬೇಕು, ನಾನು ಅವ್ರಿಗೆ ತಂಗಿ ಆಗ್ಬೇಕು. ಸೊ ಅವ್ರು ದೊಡ್ಡ ಯಜಮಾನಿ, ನಾನು ಚಿಕ್ಕ ಯಜಮಾನಿ ಅಲ್ವಾ ಅಕ್ಕ? ಹೌದಮ್ಮ, ನೀನೇ ಈ ಮನೆ ಯಜಮಾನಿ. ಆದರೆ ಈಗ ದುರ್ಗಾ ಸರು ಹೇಳೋ ಮಾತನ್ನ ಕೇಳು. ನೀನೀಗ ತಾಳಿ ತೆಗೆಯೋದೇ ಸರಿ. ಅಕ್ಕ ನೀವೂನು? ಹೌದು ಲೀಲಾ, ಕಾರಣ ಇದೆ. ನಿನಗೆ ನಿನ್ನ ಗಂಡ ಬಿಟ್ಟು ಹೋಗಿದ್ದಾನೆ ನಿಜ. ಗಂಡ ಇಲ್ಲದೆ ಇದ್ದಾಗ ಒಂದು ಹೆಣ್ಣು ತಾಳಿ ಹಾಕ್ಕೊಂಡು ಈ ಸಮಾಜದಲ್ಲಿ ಓಡಾಡಿದ್ರೆ ನಿನ್ನ ಗಂಡ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ನೀನು ಏನಂತ ಉತ್ತರ ಕೊಡ್ತೀಯ? ನಿನ್ನ ಗಂಡ ಯಾರು ಅಂತ ಕೇಳಿದ್ರೆ ಯಾರನ್ನ ಅಂತ ತೋರಿಸ್ತೀಯ? ಗಂಡ ಇಲ್ಲ ಅಂದರೆ ಸಮಾಜ ನಿನ್ನನ್ನು ಯಾವ ರೀತಿ ನೋಡುತ್ತೆ ಗೊತ್ತಾ? ಅದಕ್ಕೆ ಹೇಳ್ತಿರೋದು, ನೀನು ತಾಳಿ ತೆಗೆದಿಟ್ರೆ ನಿನಗೆ ಒಳ್ಳೇದು. ಇಲ್ಲ ಅಕ್ಕ, ನಾನು ತಾಳಿ ಹಾಕೊಳ್ಳಲ್ಲ ಅಂತ ಹೇಳಿದಾಗ ಬಲವಂತ ಮಾಡಿ ಹಾಕ್ಸಿದ್ ನೀವು. ಈಗ ತಾಳಿ ತೆಗಿ ಅಂದ್ರೆ ನನ್ನ ಕೈಲಿ ತೆಗಿಯಕ್ಕಾಗಲ್ಲ. ನಾನು ಈ ತಾಳಿನ ಹಾಕೊಳ್ಳುವಾಗ ನನ್ನ ಗಂಡನ ಮನ್ಸಾರಿ ನೆನ್ಸ್ಕೊಂಡು ಹಾಕೊಂಡಿದ್ದೀನಿ. ಈಗ ಬಂದು ತಾಳಿ ತೆಗಿ ಅಂದ್ರೆ ಆಗಲ್ಲ. ಸಾರಿ. ಅದು ಅಲ್ಲದೆ ನೀವು ಉಲ್ಟಾ ಹೇಳ್ತಿದ್ದೀರಾ ಅಕ್ಕ. ಒಂದ್ ಹೆಣ್ಣಿನ ಕತ್ತಲ್ಲಿ ತಾಳಿ ಇದ್ರೆ ಸಮಾಜ ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ, ಅವಳನ್ನ ಗೌರವಿಸ್ತಾರೆ. ಹೌದಾ? ಸರಿ, ನೀನು ಹೇಳೋದನ್ನು ಒಪ್ಕೊಳ್ಳೋಣ. ಹಾಗಿದ್ರೆ ನಿನ್ನ ಗಂಡ ಯಾರು? ಅಕ್ಕ, ತಾಳಿ ತೆಗಿಯೋಕ್ಕೂ ಅದಕ್ಕೂ ಏನಕ್ಕ ಸಂಬಂಧ? ಸಂಬಂಧ ಇದೆ ಲೀಲಾ. ನಿನ್ನ ಗಂಡನೇ ಬಂದು ಈ ತಾಳಿ ಕಟ್ಟಿದ್ದಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ಆದರೆ ಈ ತಾಳಿನ ಈಗ ನೀನೇ ಕಟ್ಕೊಂಡಿರೋದು. ಅದಕ್ಕೆ ಯಾವ ಬೆಲೆನೂ ಇಲ್ಲ. ನೋಡು, ಅಭಿ ನಿನ್ನ ಗಂಡನ ಹುಡುಕಿ ಕರ್ಕೊಂಡು ಬಂದಮೇಲೆ ಅವನ ಕೈಯಲ್ಲೇ ಕಟ್ಟಿಸ್ಕೊಂತೆ. ನಾನಿದ್ರೇನೆ ಸಮಸ್ಯೆ. ನಿಮ್ಗೆ ಗೊತ್ತಿದೆಯಲ್ಲ ನಾನು ಎಷ್ಟು ಎಡವಟ್ಟು ಅಂತ. ನಾನು ಮಾಡಿರೋ ಎಡವಟ್ಟಿಂದ ಇಷ್ಟ ದಿನ ಒಳ್ಳೇದಾಗಿರ್ಬೋದು, ಆದ್ರೆ ಇವಾಗ ಟೈಮ್ ಸರಿ ಇಲ್ಲ ರೀ. ನಾನೇನೋ ಮಾಡಕ್ಕೋಗಿ ಇನ್ನೊಂದೇನೋ ಆಗಿ ಅವ್ರೇನೋ ತಪ್ಪು ತಿಳ್ಕೊಂಡು ನಿಮ್ಮ ಮತ್ತೆ ಅಂತರ ಅಕ್ಕನ ಸಂಬಂಧ ಹಾಳಾದ್ರೆ ನಾನೇನ್ ಮಾಡ್ಲಿ? ಇಲ್ಲ ಇಲ್ಲ, ಅದಕ್ಕೆ ನಾನೇ ಹೊರಗಡೆ ಹೋಗ್ಬಿಡ್ತೀನಿ. ನೀವಿಬ್ರು ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಪ್ಲೀಸ್ ಯು ಪ್ಲೀಸ್ ಸ್ಟಾಪ್ ದಿಸ್. ನೀನ್ ಎಡವಟ್ಟ? ಯಾರು ಹೇಳಿದ್ದು? ಯಾರು ಹೇಳಿದ್ ನೀನ್ ಎಡವಟ್ಟು ಅಂತ? ನೀವೇ ಸುಮಾರು ಸಲ ಹೇಳಿದ್ದೀರಾ. ನಾನು ಯಾವಾಗ ಹೇಳಿದ್ದು? ಯಾವಾಗ ಹೇಳಿದ್ದು? ತುಂಬಾ ಟೈಮ್ ಆಯ್ತು. ಓಕೆ, ಅದಾದ್ಮೇಲೆ ನಿನ್ನ ಮೇಲೆ ಜೋರಾಗಿ ಮಾತಾಡಿದ್ದೀನ? ಇಲ್ಲ. ಮತ್ತೆ ಎಡವಟ್ಟು ಅಂತ ಯಾಕೆ ಹೇಳ್ತಿದ್ಯಾ ನೀನು? ಹೋಗ್ಲಿ ಬಿಡಿ, ಇನ್ಮೇಲೆ ಹೇಳಲ್ಲ. ಅದು ಅಂತರ ಅಕ್ಕ ಮತ್ತೆ ನಿಮ್. ಮುಚ್ಚು ಬಾಯಿ, ಕೈ ಕಟ್ಟು, ಕೈ ಕಟ್ಟು, ಬಾಯಿ ಮುಚ್ಚು. ಹಾ, ಬಾಯಿ ಮುಚ್ಚು. ನೀನು ಎಡವಟ್ಟಲ್ಲ. ಏನ್ ಹೇಳು? ಎಡವಟ್ಟಲ್ಲ. ಕೇಳಿಸ್ತಿಲ್ಲ, ಕೈ ತೆಗೆದು ಸರಿಯಾಗಿ ಹೇಳು. ನಾನು ಎಡವಟ್ಟಲ್ಲ.
ಎಡವಟ್ಟಲ್ಲ. ಒಂದು ವಿಷಯ ಗೊತ್ತಾ, ಜಗತ್ತಲ್ಲಿ ನಿನ್ನಷ್ಟು ಮೆಚೂರ್ಡ್ ಹುಡುಗಿ ನಾನು ನೋಡೇ ಇಲ್ಲ. ಪ್ರಾಬ್ಲಮ್ ಮುಂದೆ ನೋಡೋದು ಇಲ್ಲ. ಮತ್ತ ಅಜ್ಜಿ ಇದಾರಲ್ಲ. ಮಾತಾಡ್ತಾ ಇದ್ದೀನಿ ತಾನೆ, ಮಾತು ಮಧ್ಯದಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಅಮ್ಮನೇ ನಿನ್ನನ್ನು ಒಪ್ಕೊಂಡಿದ್ದಾರೆ ಅಂದರೆ ಅದರ ಅರ್ಥ ನೀನು ಅವ್ರಿಗಿಂತ ಮೆಚೂರ್ಡ್ ಹುಡುಗಿ ಅಂತ. ಆ್ಯಂಡ್ ನಿನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಬೇರೆ ಯಾರಿಗೂ ತೊಂದರೆ ಆಗತ್ತೆ ಅಂದರೆ ನೀನು ತೊಂದರೆ ತಗೋತೀವಿ ಹೊರತು ಅವ್ರು ಯಾರಿಗೂ ತೊಂದರೆ ಕೊಡಲ್ಲ ನೀನು ಅಂತ ಮನಸ್ಸು ನಿಂದು. ಬಂದೆ 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 ಅಲ್ಲಿ ಹೋದಾಗ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವರಿ? ಇಲ್ಲ, ನಾವು ಹೋಗ್ತಾ ಇರೋದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಅನ್ನೆಸರಿಯಾಗಿ ಓವರ್ ಥಿಂಕ್ ಮಾಡ್ಬೇಡ. ಅಂತರಲ್ಲಿ ಬರ್ತಾ ಇದ್ದಾರೆ. ಬಾ ಕೂತ್ಕೋ. ಅಕ್ಕ, ನಾವೇನೂ ಪ್ಲಾನ್ ಮಾಡಿದೆ ತಾನಾಗ್ತಾನೆ ಸಿಕ್ಕಾಕೊಂಡ್ಲು. ಎಷ್ಟು ಮಜಾ ಇದೆ ಅಲ್ವಾ? ಸರು, ಎದುರಾಳಿ ಲೀಲಾ ತರ ಎಡವಟ್ಟಿದ್ರೆ ಅವ್ರು ಬೀಳೋ ಅಂತ ಗಾಳ ಹುಡ್ಕೋದು ಸ್ವಲ್ಪ ಕಷ್ಟನೇ. ಆದರೆ ಒಂದ್ಸಲ ಗ್ರಿಪ್ ಸಿಕ್ಕಿದ್ರೆ ನಾವು ಹಾಕಿದ್ದೆಲ್ಲ ಗಾಳನೇ. ಅಕಸ್ಮಾತ್ ನಾವು ಗಾಳ ಹಾಕದೆ ಹೋದ್ರೂ ಅವ್ರಾಗೆ ಸಿಕ್ಕಾಕೊಂಡು ನೀರಿಂದ ಹೊರಗೆ ಬಿದ್ದು ವಿಲವಿಲ ಅಂತ ಒದ್ದಾಡೋದನ್ನ ನಾವು ಕಣ್ತುಂಬ ನೋಡ್ಬೋದು. ಈಗ ಆಗ್ತಿದೆಯಲ್ಲ ಹಾಗೆ. ಲೀಲಾಗೆ ಏಜೆ ಮೇಲೆ ಕಣ್ಣಿದೆ. ನಮ್ಗಂತೂ ಈ ಮನೆ ಯಜಮಾನಿ ನೀವಾ ಇವಳ ಅಂತ ಗೊತ್ತಾಗ್ತಿಲ್ಲ. ಈ ಮನೆ ಯಜಮಾನಿ ನಾನು. ಅಲ್ಲ, ನೀವ್ ಏಜೆ ಹೆಂಡ್ತಿ, ನೀವೇ ಒಂದೇ ನಾನು ರೀ ಅಂತ ಕರ್ದಿಲ್ಲ. ಅಂಥದ್ರಲ್ಲಿ ಆ ಲೀಲಾ ಯಾಕೆ ಕರೀತಿದ್ದಾಳೆ ಅನ್ನೋದು ನಮ್ಮ ಪ್ರಶ್ನೆ. ಅಯ್ಯೋ, ಏನಾಗಿದೆ ನಂಗೆ? ಛೇ, ಯಾಕೇನಾಯ್ತು? ಈ ಜಾಗದಲ್ಲಿ ಅಂತರ ಕೂರ್ಬೇಕಾಗಿತ್ತು. ನಾನು ಕುತ್ಕೊಂಡಿದ್ದೀನಿ. ಇಲ್ಲ, ದಟ್ಸ್ ಓಕೆ, ರಿಲ್ಯಾಕ್ಸ್. ಇದ್ರಲ್ಲಿ ತಪ್ಪೇನಿದೆ? ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಅಕ್ಕ, ಅದು ಅಮ್ಮಮ್ಮ ಬಂದಾಗಿಂದ ಅಭ್ಯಾಸ ಆಗಿದೆ ಅಲ್ವಾ? ನಂಬಿದ ನಂಬಿಕೆ ನಂಬಿಕೆ ಅಲ್ಲ, ಒಪ್ಕೊಂಡು ಸತ್ಯ ಸತ್ಯ ಅಲ್ಲ. ಹಿಂದೆ ನಡೆದದ್ದು ಕತೆ, ಈಗ ಮುಂದೆ ಬರೋದು ಭವಿಷ್ಯ. ನೋಡಮ್ಮ, ಮತ್ತೆ ತಡ, ಕಣಿ ಕೇಳಮ್ಮ, ಕಣಿ. ಬೇಡ ಅಂತ ಹೇಳ್ತಿದ್ದೀನಲ್ಲಮ್ಮ. ಏನಾಯ್ತಂತ? ನೋಡಿ ಅಭಿ, ಮೊದಲೇ ನನ್ನ ಮನ್ಸು ಸರಿಗಿಲ್ಲ, ಆದ್ರೂ ಕಣಿ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಹೊರಡಿ. ಅಯ್ಯ ಬೇಡ ಸ್ವಾಮಿ, ನಿನ್ ದುಡ್ಡು ನೀನೇ ಇಟ್ಕೋ. ನಾನು ಕಣಿ ಹೇಳಿದ ಮೇಲೆ ನಿನಗೆ ಖುಷಿ ಆಯ್ತು ಅಂತಂದ್ರೆ ಒಂದು ಕಾಸು, ಒಂದು ಕರಿಮಣಿ, ಒಂದ್ ಅಗಲ ಬಟ್ಟೆ, ಒಂದಿಷ್ಟು ಅಕ್ಕಿನ ನಮ್ಮವ್ ತಾಯಿಗೆ ಭಕ್ತಿಯಿಂದ ಕೊಟ್ರೆ ಸಾಕು. ಅಮ್ಮ, ಅಕ್ಕಂಗ್ ಕೇಳಕ್ ಇಷ್ಟ ಇಲ್ಲ. ನೀವ್ ಇನ್ನೊಂದ್ ದಿನ ಬನ್ನಿ, ನಾನೇ ಸಿಗ್ತೀನಿ, ನನ್ಗೆ ಹೇಳಿ ಆಯ್ತಾ? ಅಕ್ಕ ಬನ್ನಿ. ನೀನು ನೀನಲ್ಲ, ನಿನ್ನದು ನಿನ್ನದಲ್ಲ. ನೀನ್ ಅನ್ಕೊಂಡಿದ್ದು ಯಾವುದು ನಿನ್ನ ಪಾಲಿಗೆ ಸಿಕ್ಕಿಲ್ಲ ತಾಯಿ, ಸಿಕ್ಕಿಲ್ಲ. ಹಳೆ ನೆನಪು ಅಂದೆ, ಹೊಸ ನೆನಪಿಗೆ ಬಂದೆ. ನೆನಪು ಮರಳಿ ಅರಳಬೇಕು, ಅರಳಿ ಮರಳಬೇಕು. ನೀನೇ ಹೇಳು ತಾಯಿ, ನೀನೇ ಹೇಳು. ಬೇಡ ಅಂದಿದ್ಯಾ? ಆಯ್ತು ಬಿಡು, ನಾನೇ ಹೋಗ್ತೀನಿ ತಾಯಿ, ಹೋಗ್ತೀನಿ. ಅಮ್ಮ, ಒಂದ್ ನಿಮಿಷ. ನನಗೆ ಗೊತ್ತಿತ್ತು ತಾಯಿ ನೀನು ಕರೆದೇ ಕರೀತೀಯ ಅಂತ. ನನ್ನ ಕೈ ನೋಡಿ ಹೇಳಿ. ಬದುಕು ನಿನ್ನ ಕೊಟ್ಟಿರೋದು ಹೊಸ ಜೀವನ ಅಲ್ಲ ತಾಯಿ. ನಿನ್ನ ಜೀವನಕ್ಕೆ ನೀನೇ ಧಣಿ. ಆದ್ರೆ
ಈ ಜೀವನಕ್ಕೆ ಧರೆಯಾಳೋ ಧಣಿನೇ ಬ್ಯಾರೆ, ಅವನ ಜ್ಞಾನನೇ ಬ್ಯಾರೆ. ಕಾಗೆಗೂಡಲ್ಲಿ ಕೋಗಿಲೆ ಮೊಟ್ಟೆ ಇಡ್ತೈತೆ. ನೋಟ ಒಂದೇ, ಬಣ್ಣ ಒಂದೇ, ಆದ್ರೆ ಕಾಗೆಗೂ ಕೋಗಿಲೆಗೂ ವ್ಯತ್ಯಾಸ ಐತೆ ತಾಯಿ, ವ್ಯತ್ಯಾಸ ಐತೆ. ನೀನ್ ಅನ್ಕೊಂಡಿದ್ದು ಆಗಲ್ಲ. ಆಗೋದನ್ನ ನೀನ್ ಅನ್ಕೊಳ್ಳಲ್ಲ. ಬದುಕಿನ ವೇಷ, ಸಾವಾಸ, ದೋಷ ಒಳ್ಳೇದಲ್ಲ ತಾಯಿ, ಒಳ್ಳೇದಲ್ಲ. ಇದನ್ನ ನಾನ್ ಹೇಳ್ತಿಲ್ಲ, ಅಮ್ಮ ನನ್ನ ನಾಲಿಗೆ ಮೇಲೆ ಕುತ್ಕೊಂಡು ನುಡಿಸ್ತಾವಳೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದು ನಿನ್ನ ಜೀವನ ತಾಯಿ, ಇದು ನಿನ್ನ ಜೀವನ. ನಾನಂತದ್ದೇನ್ ಮಾಡಿದೀನಿ ನಿನ್ಗೆ? ದೇವ್ರು ಬಂದು ನನ್ ಮೇಲೆ ಯಾಕೆ ಇಷ್ಟೊಂದು ಭಕ್ತಿ ತೋರಿಸ್ತೀಯ ಅಂದ್ರೆ ನಮ್ಗೆ ಉತ್ತರ ಕೊಡಕ್ ಏನಾದ್ರೂ ಇದ್ಯಾ? ನಿನಗ್ ನಾನು ಏನ್ ಮಾಡಿದೀನಿ ಅಂತ ಕೇಳಿದ್ರೆ ನಾವೇನಾದ್ರೂ ಹೇಳಕ್ಕಾಗತ್ತಾ? ನಾವ್ ಬದುಕ್ತಿರೋ ಬದುಕೆ ಅವನ್ ಕೊಟ್ಟಿರೋದಲ್ವಾ? ನಾನು ಏನ್ ಕೊಟ್ಟಿದ್ದೀನಿ ಅಂತ ಕೇಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ? ನೀವು ಹಾಗೆ, ನೀವು ನನ್ನ ಪಾಲಿನ ದೇವರು. ಹಾಗೆಲ್ಲ ಹೇಳ್ಬಿಡಲಿಲ್ಲ. ಐ ಡೋಂಟ್ ಥಿಂಕ್ ಐ ಆಮ್ ಸೋ ಡಿಸರ್ವಿಂಗ್. ಇದನ್ನೇ ಬೇಡ ಅನ್ನೋದು. ಏನು ಯೋಚನೆ ಮಾಡದೆ ಆರಾಮಾಗಿ ಕೂತ್ರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ಕಾಫಿ ಕುಡಿದ್ರೆ ತರ ತಲೆನೋವು ಹೋಗೋದು. ಕಾಫಿ ಮಾಡಕ್ಕೆ ಅಂತ ನೀನು ಹೋಗ್ಬಿಡ್ತಿಲ್ಲ, ಅದಕ್ಕೆ ಬೇಡ ಅಂದಿದ್ದು. ನಾನು ಅಕ್ಕನ್ ಕರಿತೀನಿ ರೀ. ಬೇಡ, ಅಜ್ಜಿನಾದ್ರೂ ಕರಿತೀನಿ. ಬೇಡ ಲೀಲಾ, ಬೇಡ ಅಂದ್ರೆ ಬೇಡ ಅಂತ ಅರ್ಥ. ಅದ್ ಹಾಗಲ್ಲ. ಏನ್ ಹಾಗಲ್ಲ? ಯಾಕೆ, ನಿನಗೆ ನನ್ನ ಮೇಲೆ ಕೇರ್ ಇಲ್ವಾ? ಈಗ ತಾನೇ ಯಾಕೆ ಇಷ್ಟೊಂದು ಕೇರ್ ಮಾಡ್ತೀಯ ಅಂತ ಕೇಳಿದ್ರಿ, ಈಗ ನನ್ ಮೇಲೆ ಕೇರೇ ಇಲ್ಲ ಅಂತ ಕೇಳ್ತಿದ್ದೀರಾ? ಹಾಗಲ್ಲ, ನೀನಿದ್ದು ಅವರೆಲ್ಲ ಯಾಕೆ ಬೇಕು ಅಂತ ಹೇಳ್ತಾ ಇರೋದು. ಯಾಕೆ, ನಿನಗೆ ನನ್ನ ಜೊತೆ ಇರಬೇಕು ಅನ್ನಿಸ್ತಾ ಇಲ್ವಾ? ಹೀಗೆಲ್ಲ ಮಾತಾಡ್ತಾ ಇದ್ದಾರ? ಹೀಗೆ ಬಿಟ್ರೆ ಮುಳುಗೋಗ್ಬಿಡುತ್ತಷ್ಟೆ. ಮೊದಲು ಇದನ್ನ ಅಂತರ ಅತ್ತೆಗೆ ಮತ್ತೆ ತುರ್ಕು ಹಾಕೊಂಡ್ ಹೇಳ್ಬೇಕು. ಏನ್ ಮಾಡ್ತಿದ್ಯಾ? ಅದು ಸರ್ ಬಟ್ಟೆ ಐರನ್ ಮಾಡ್ತಿದ್ದೆ ಅಕ್ಕ. ನೀನ್ ಯಾರು ಅವ್ರ ಬಟ್ಟೆನ ಐರನ್ ಮಾಡಕ್ಕೆ? ನಿನಗೂ ಅವ್ರಿಗೂ ಏನ್ ಸಂಬಂಧ ಇದೆ ಅಂತ ಇದನ್ನೆಲ್ಲ ಮಾಡ್ಬೇಕು ನೀನು? ಅಕ್ಕ, ಗಾಬರಿ ಆಗ್ಬಿಡಲಿಲ್ಲ. ಆಕ್ಚುಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಮನೇಲಿ ಇಷ್ಟೊಂದು ಜನ ಕೆಲಸದವ್ರಿದ್ದಾರೆ,
ನೀನ್ ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ. ಎಲ್ಲಿ ಆ ವಿಶ್ವರೂಪ್? ವಿಶ್ವರೂಪ್, ವಿಶ್ವರೂಪ್! ಬಂದೆ ಮೇಡಮ್. ಏನ್ರಿ ಎಲ್ರು ಸೇರ್ಕೊಂಡು ಆಟ ಆಡ್ತಿದ್ದೀರಾ? ಏನಾಯ್ತು ಮೇಡಮ್ ಹೇಳಿ. ಲೀಲಾ ಯಾಕೆ ಅಭಿ ಬಟ್ಟೆನ ಐರನ್ ಮಾಡ್ತಿದ್ದಾಳೆ? ಅಕ್ಕ ಪ್ಲೀಸ್ ನನ್ನ ಮಾತು ಕೇಳಿ. ಅವ್ರ ಶರ್ಟ್ಸ್ನೆಲ್ಲ ಯೂಶ್ವಲಿ ನಾನೇ ಐರನ್ ಮಾಡೋದು. ಮೊದ್ಲಿನ ಲೆಕ್ಕನೇ ಬೇರೆ ಲೀಲಾ. ಈಗ ನೀನು ಅಭಿ ಬಟ್ಟೆನ ಯಾಕೆ ಐರನ್ ಮಾಡ್ತಿದ್ಯಾ? ಅದು ನಾನಿರ್ಬೇಕಾದ್ರೆ. ಆಯ್ತು ಮೇಡಮ್, ನೀವು ಕೋಪ ಮಾಡ್ಕೋಬೇಡಿ, ನಾನೇ ಎಲ್ಲ ನೋಡ್ಕೋತೀನಿ. ಶಟ್ ಅಪ್ ವಿಶ್ವರೂಪ್. ನಾನ್ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಕೂಡ್ದು. ಅಲ್ಲ ಲೀಲಾ, ನಾನ್ ಗೊತ್ತಿಲ್ಲದೆ ಕೇಳ್ತೀನಿ, ಈ ಮನೇಲಿದಾರಲ್ಲ ಅವ್ರೆಲ್ರೂ ಬಟ್ಟೆನೂ ನೀನೇ ಐರನ್ ಮಾಡ್ತೀಯಾ? ಇಲ್ಲ ಅಕ್ಕ, ಅದು ಸಾಕು, ಇಷ್ಟು ಸಾಕು. ಈ ಮನೇಲಿ ಯಾರ ಬಟ್ಟೆನೂ ಐರನ್ ಮಾಡ್ದಿರೋ ನೀನು ನನ್ ಗಂಡನ್ ಬಟ್ಟೆನ ಯಾಕೆ ಐರನ್ ಮಾಡ್ತಿದ್ಯಾ? ಇದಕ್ ಕಾರಣ ಏನು? ಅಕ್ಕ ಅದು ಮೊದ್ಲಿಂದಾನು ಅಭ್ಯಾಸ. ಆಗ್ಲೇ ಹೇಳ್ದೆ ತಾನೆ, ಹಳೆ ಲೆಕ್ಕ ನನಗ್ ಗೊತ್ತಿಲ್ಲ, ಈಗ್ಲಿಂದ ಹೊಸ ಲೆಕ್ಕ ಶುರು ಆಗ್ತಿದೆ. ಇನ್ಯಾವತ್ತು ನೀನು ಅಭಿ ಬಟ್ಟೆನ ಅಂದ್ರೆ ನನ್ ಗಂಡನ್ ಬಟ್ಟೆನ ಐರನ್ ಮಾಡ್ಕೂಡ್ದು. ಆದ್ರೆ ಈಗ ಕನ್ಫರ್ಮ್ ಆಯ್ತು, ಅವಳು ನನ್ನ ಅಭಿನ ಕಿತ್ಕೊಳಕ್ ನೋಡ್ತಿದ್ದಾಳೆ. ಇದು ಸತ್ಯ, ಸತ್ಯ. ಹಾಗೇನಿಲ್ಲ ಅತ್ತೆ, ಅವ್ರು ಒಳ್ಳೆಯವರೇ. ಸಹವಾಸ ಮಾಡಿ ಒಳ್ಳೆಯವರು ಕೆಟ್ಟವ್ರು ಆಗ್ತಾರಲ್ಲ, ದುರ್ಗಾಕ ಸರು ಮಾತು ಕೇಳಿ ಅಂತಾರತ್ತೆ, ಅದೇ ರೀತಿ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೆ. ನನ್ನನ್ನೇ ನಂಬಿಸಿ ನನ್ನಿಂದ ನನ್ನ ಅಭಿನ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ಮಾಡ್ಲಿ, ನನಗ್ ನನ್ನ ಅಭಿನ ಹೇಗೆ ಉಳಿಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಂಬಿಕೆ ದ್ರೋಹ ಮಾಡ್ಬಿಟ್ಲು ಅಲೀಲಾ. ಅಭಿ ನನ್ ಗಂಡ, ಇದು ನನ್ ಮನೆ, ಈ ಮನೆಗೆ ನಾನ್ ಯಜಮಾನಿ. ಅಭಿನಾಗ್ಲಿ ಅವ್ರ ಹೆಸರನ್ನಾಗ್ಲಿ ಈ ಮನೆನಾಗ್ಲಿ ನನ್ ಯಾವುದನ್ನು ಯಾರಿಗೂ ಬಿಟ್ಕೊಡಲ್ಲ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ, ಯಾರನ್ನೂ ಬ್ಲೈಂಡಾಗಿ ನಂಬಾರ್ದು, ಅದು ಒಳ್ಳೇದಲ್ಲ. ಈಜೆ ನಿಮ್ಮವರು, ಇದು ನಿಮ್ಮನೆ, ಈ ಮನೆಗೆ ಸೊಸೆ ನೀವು. ಇಲ್ಲ ಲಕ್ಷ್ಮಿ, ಏಜೆ ನನ್ನ ಗಂಡ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈ ಮನೆ ಏಜೆ ಎಲ್ಲ ಅಂತರ ಅಕ್ಕಂಗೆ ಸೇರ್ಬೇಕು. ಕಿತ್ಕೋತೀನಿ. ನನ್ನ ಅಭಿನ ನನ್ನಿಂದ ಕಿತ್ಕೊಳಕ್ ಬಂದವರಿಂದ ಎಲ್ಲಾನು ಕಿತ್ಕೋತೀನಿ. ಅವಳ ಹತ್ರನೇ ಚೆನ್ನಾಗಿದ್ದು ನಾನು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ನನ್ನ ಅಭಿನ ನಾನು ಪಡ್ಕೋತೀನಿ. ನಿಮ್ ನಿರ್ಧಾರನ ನಾವು ಒಪ್ಕೋತೀವಿ ಅತ್ತೆ. ನೀವು ನಿಮ್ ಗುರಿ ತಲುಪೋವರೆಗೂ ನಾವು ನಿಮ್ ಜೊತೆಗಿರ್ತೀವಿ. ಅಭಿ ಬಿಸಿ ಇದ್ರಾ? ಒಂದಷ್ಟು ಮೇಲ್ಸ್ ಬಂದಿತ್ತು, ಚೆಕ್ ಮಾಡ್ತಾ ಇದ್ದೆ. ಪರವಾಗಿಲ್ಲ, ಏನಾರ ಮಾತಾಡೋದಿತ್ತಾ? ನೋಡಿ, ನಾನು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ಬಿಟ್ರಿ. ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಕೂತ್ಕೊಂಡ್ರ? ಈ ಮನೇಲಿ ಮೋಸ್ಟ್ ಮೆಚೂರ್ಡ್ ಪರ್ಸನ್ ಅಂದ್ರೆ ದಟ್ಸ್ ಲೀಲಾ.
ಲೀಲಾ ನನ್ನ ಜವಾಬ್ದಾರಿ. ಅವಳಿಗೆ ಏನು ಬೇಕು ಏನು ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ. ವಿಷಯ ನಾನು ಅಂದ್ಕೊಳ್ಳೋದಕ್ಕಿಂತ ತುಂಬ ಮುಂದೆ ಹೊರಟೋಗಿದೆ. ಇದನ್ನು ಹೇಗಾದರೂ ಮಾಡಿ ಇಲ್ಲೇ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಇದನ್ನು ಹಿಡಿಯೋದ್ರೊಳಗೆ ಇಡೀ ನನ್ನ ಜೀವನನೇ ಕಳೆದು ಹೋಗುತ್ತೆ. ಹಾಗಾಗಕ್ಕೆ ನಾನು ಬಿಡಬಾರ್ದು. ನನ್ನ ಜೊತೆ ಅಷ್ಟು ಚೆನ್ನಾಗಿದ್ಲಿಲ್ಲ, ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಮಾಡ್ಬಿಟ್ಲು. ಅವಳ ಮನ್ಸಲ್ಲಿ ಕೆಟ್ಟ ಭಾವನೆ ಇದ್ದಿದ್ರಿಂದಾನೆ ನನ್ನ ಜೊತೆ ಕ್ಲೋಸ್ ಆಗಿದ್ದಿದ್ದು, ನನ್ನನ್ನ ಅಕ್ಕ ಅಂತ ಹೇಳಿದ್ದು, ನನ್ನ ಜೊತೆ ಸ್ನೇಹ ಬೆಳೆಸಿದ್ದು, ನನ್ನನ್ನ ಕೇರ್ ಮಾಡಿದ್ದು ಎಲ್ಲ ಸುಳ್ಳು. ಇಷ್ಟೆಲ್ಲ ಆದ್ರೂ ನಾನು ಸುಮ್ಮನೆ ಇರಬಾರ್ದು. ಸುಮ್ಮನಾಗೋದ್ರೆ ನೀನ್ ರಾಜ್ಯ ಕಿತ್ಕೊಂಡು ನಿನ್ನ ಸಿಂಹಾಸನದಿಂದ ಕೆಳಗಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಬೇಸಿಕಲಿ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಲಿ, ಈ ಕಂಪನಿ ಶೇರ್ಸು ಆಫೀಸ್ ವಿಷಯ ಬಂದಾಗ ಬರ್ಲೇಬೇಕಾಗತ್ತೆ, ವಿಧಿ ಇಲ್ದೆ. ಅದಕ್ಕೆ ಬಂದೆ. ಏನು, ನೀನು ಆಫೀಸ್ ಕೆಲ್ಸಕ್ಕೆ ಕೈ ಜೋಡಿಸ್ತಿದ್ಯಾ? ಅಯ್ಯೋ ದೇವ್ರೆ, ನನ್ ಗಂಡನ ಆಫೀಸ್ನ ನೀನೇ ಕಾಪಾಡ್ಬೇಕಪ್ಪ. ಮಾತ್ ಸಾಕು, ಈ ಡಾಕ್ಯುಮೆಂಟ್ಸ್ಗೆ ನಿನ್ ಸಿಗ್ನೇಚರ್ ಬೇಕಿತ್ತು, ಅದಕ್ಕೆ ಬಂದೆ. ನನ್ ಸೈನಾ? ಯಾಕೆ? ಅಜ್ಜಿ ಅರ್ಶನ ಕುಂಕುಮಕ್ಕೆ ಅಂತ ಅವಾಗ ನಿನಗೆ ಅವ್ರ ಶೇರ್ಸ್ ಎಲ್ಲ ಬರ್ಕೊಟ್ಟಿದ್ರಲ್ಲ, ಆ ಕರ್ಮಕ್ಕೆ ಹೊಸ ಪ್ರಾಜೆಕ್ಟ್ಗೆ ನಿನ್ ಸಿಗ್ನೇಚರ್ ಬೇಕಿತ್ತಂತೆ. ಓ, ಯು ಮೀನ್ ಮೈ ಆಟೋಗ್ರಾಫ್? ಏನಿದೆ ಇದ್ರಲ್ಲಿ? ನಿನ್ ಶೇರ್ಸ್ ಎಲ್ಲ ನನ್ನ ಹೆಸರು ಬರೆಸ್ಕೊಂಡು ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನಿನ್ಗೆ ಹೆದರ್ಕೆನಾ? ನಂಗೆ ಶೇರ್ಸು, ಆಸ್ತಿ ಪಾಸ್ತಿ ಇದ್ರ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಂಗೆ ಬೇಡ ಅಂದ್ರು ಅಜ್ಜಿ ಫೋರ್ಸ್ ಮಾಡಿ ಕೊಟ್ಟಿದ್ದು. ಸೆಕೆಂಡ್ಲಿ, ಈ ದುಡ್ಡೆಲ್ಲ ನಂದಲ್ಲ. ನಾನು ಸಂಪಾದನೆ ಮಾಡದೇ ಇರೋ ದುಡ್ಡಲ್ಲಿ ಕೋಟಿ ದುಡ್ಡು ಹೋದ್ರೂ ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನು ದುಡ್ದಿರೋ ₹1 ಹೋದ್ರೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಹೇಳು, ಎಲ್ಲಿ ಸೈನ್ ಮಾಡಬೇಕು? ಇಲ್ಲಿ. ನೋಡಿಗ, ನನ್ನನ್ನ ನೀನ್ ಅನ್ಕೋ, ಮನ್ಸಲ್ಲಿ ಫುಲ್ ಪ್ರೀತಿ ತುಂಬ್ಕೋ. ಆ ಪ್ರೀತಿ ನಿನ್ ಕಣ್ಣಲ್ಲಿ ಕಾಣಿಸ್ಬೇಕು, ಹಾಗಿರ್ಬೇಕು. ನಿಂಗೆ ಭಯ ಆಗುತ್ತೆ ಆಗ ಈ ತರ ಬೆನ್ ತೋರ್ಸ್ ನಿಂತ್ಕೊಂಡ್ಬಿಡು. ನಿನ್ ಮನ್ಸಲ್ಲಿ ಏನೇನಿದ್ಯೋ ಅದ್ ಹೇಳ್ಕೊತಾ ಹೋಗು. ರೂಪಾ, ನಿನ್ ವಿಶ್ವರೂಪ್ನ ಏನಂತ ಕರಿತ್ಯಾ? ರೀ ಅಂತ. ಅಬ್ಬಬ್ಬ, ಲವ್ ನೋಡು. ಸರಿ, ಇವಾಗ ನೀಟಾಗಿ ಕೇಳಿಸ್ಕೊ. ನಿಂತ್ಕೊಂಡು ಈ ತರ ಕಾಲ್ ಕೆರಿತಾ ರೀ, ಪ್ರೀತಿ ಅಂದ್ರೆ ಮ್ಯಾಜಿಕ್ ಅಂತಾರೆ. ಪ್ರೀತಿ ಅಂದ್ರೆ ಪವಾಡ ಅಂತಾರೆ. ಪ್ರೀತಿ ಅಂದ್ರೆ ಎಕ್ಸ್ಪ್ರೆಸ್ ಮಾಡದೇ ಇರೋ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ಗೊತ್ತಾಗಿದ್ದು ನೀವ್ ನನಗೆ ಸಿಕ್ಕ ಮೇಲೆ. ನಾನು ನಿಮ್ ಜೊತೆನೇ ಇರ್ತೀನಿ, ನಾನು ನಿಮ್ ಹಿಂದೆನೆ ಬರ್ತಾ ಇರ್ತೀನಿ. ನೆರಳಾಗಿ ನಾನು ನಿಮ್ ಜೊತೆಲೇ ಇರ್ತೀನಿ. ನೀವು ಬೇಡ ಅಂದ್ರೂ ಮುಂದಿನ ಜನ್ಮ ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ. ನೀವು ಹೂ ಅನ್ನಿ, ಹೂ ಅನ್ನಿ. ನೀವು ಕೇಳ್ದೇನೆ ನಾನು ಹೂ ಅಂದ್ಬಿಡ್ತೀನಿ. ಐ ಲವ್ ಯು ರೀ.
ಹಾಗೆ ಆಗ್ತದೆ. ಅಂತರಾತ್ಮ ಹೀಗೆ ಮಾಡ್ತಾರೆ ಅಂತ ನಿಮಗೆ ಹೇಗೆ ಗೊತ್ತಿತ್ತಕ್ಕ? ಅದಕ್ಕೆ ಹೇಳೋದು ಸರು, ಇಬ್ರು ವ್ಯಕ್ತಿಗಳ ಹತ್ರ ಆಗ್ಬೇಕು ಅಂದ್ರೆ ಅವರಿಬ್ರು ವೇವ್ ಲೆಂತ್ ಮ್ಯಾಚ್ ಆಗ್ಬೇಕು. ಆಗ ಅವರಿಬ್ರು ಥಾಟ್ಸ್ ಒಂದೇ ಆಗಿರತ್ತೆ. ಈಗ ನಾನೇನ್ ಯೋಚನೆ ಮಾಡ್ತೀನೋ ನೀನ್ ಅದ್ರಲ್ಲಿ ಸ್ವಲ್ಪನಾದ್ರೂ ಗೆಸ್ ಮಾಡ್ಬೋದಲ್ವಾ? ಇದು ಹಾಗೆ ಅಲ್ವಾ ಅಕ್ಕ? ನಿಜಾನೇ, ನಾನು ನೀವು ಇಬ್ರು ಅಂತರಾತ್ಮನೆ ಈ ಮನೆ ಸೊಸೆ ಅಂತ ಓಡಾಡ್ತಿದ್ವಿ. ಹಾಳಾದ ಲೀಲಾ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಪುಣ್ಯ, ಅಂತರಾತ್ಮೆ ವಾಪಸ್ ಬಂದ್ರು. ಯಾವ ಮನೆಯಲ್ಲಿ ಅತ್ತೆ ಸೊಸೆಯರ್ ವೇವ್ ಲೆಂತ್ ಮ್ಯಾಚ್ ಆಗುತ್ತೋ ಆ ಮನೇಲಿ ಜಗಳನೇ ಇರಲ್ಲ ಸರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು, ಅಂತರಾತ್ಮೆ. ಕರೆಕ್ಟಾಗಿ ಹೇಳ್ದೆ ದುರ್ಗಾ. ಎಲ್ಲ ನಾವು ಅನ್ಕೊಂಡ ಹಾಗೆ ನಡೀತಿದೆ. ಪಾಪ ಲೀಲಾ ಮೇಲೆ ನನ್ಗೆ ಯಾವುದೇ ಪರ್ಸ್ನಲ್ ಗ್ರಡ್ಜ್ ಇಲ್ಲ. ಅವಳು ತುಂಬ ಒಳ್ಳೆ ಹುಡುಗಿನೇ. ಆದರೆ ಅವಳಿರೋ ಪರಿಸ್ಥಿತಿ, ಅವಳ ವಯಸ್ಸು, ಇದ್ಯಾವುದು ನನಗೆ ನಂಬಕ್ಕಾಗಲ್ಲ. ಯಾವ ಮೊಮೆಂಟ್ನಲ್ಲಿ ಯಾವಾಗ ನನ್ನ ಅಭಿನ ಕಿತ್ಕೊಂಡ್ಬಿಡ್ತಾಳೆ ಅನ್ನೋ ಭಯ ನನಗೆ. ಇವಾಗ ಭಯ ಇರೋದೇ ಇಲ್ಲ ಬಿಡಿಯತ್ತೆ. ಹೇಗಿದ್ರು ಅವಳು ದೇಶ ಬಿಟ್ಟು ಹೋಗೋ ಪ್ಲಾನ್ ಆಯ್ತಲ್ಲ. ಹೌದು ಸರ್, ಲೀಲಾ ಅಭಿನೇ ಹೊರಗೆ ಕಳಿಸೋ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಅವಳು ಅವ್ರು ಹಾಕಿದ ಗೆರೆ ದಾಟೋದು ಇಲ್ಲ. ಸೊ ಅಲ್ಲಿಗೆ ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಇದೆ. ಅವಳು ಜಗತ್ತಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅವಳ ಲೈಫ್ನ ಅವಳು ನೆಮ್ಮದಿಯಾಗಿ ಬದುಕ್ಬೋದು. ಇಲ್ಲಿ ನಾನು ನನ್ನ ಅಭಿ ಜೊತೆ ನೆಮ್ಮದಿಯಾಗಿರ್ಬೋದು. ಆದರೆ ದುರ್ಗಾ, ಈ ಪ್ಲಾನ್ ಇಲ್ಲಿಗೆ ನಿಲ್ಬಾರ್ದು. ನಾಳೆ ಇಮಿಡಿಯೇಟ್ ಆಗಿ ಕೌಸಲ್ಯ ಆಂಟಿನ ಬರೋಕ್ ಹೇಳು. ಆಗ್ಲೇ ಇನ್ಫಾರ್ಮ್ ಆಗಿದೆ ಅತ್ತೆ. ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಕೌಸಲ್ಯ ಇಲ್ಲಿ ಇರ್ತಾರೆ. ಆಂಟಿ, ಯಾಕೆ ಅಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ದೀರಾ? ನಾನು ಏನೇ ಮಾಡಿದ್ರು ಲೀಲಾ ಒಳ್ಳೇದಕ್ಕೆ ಮಾಡೋದು. ಲೀಲಾ ನಿಮಗೆ ಮಗಳಷ್ಟೇ. ಆದರೆ ಅವಳು ನನಗೆ ಸ್ನೇಹಿತೆ, ತಂಗಿ, ಎಲ್ಲನೂ ಅವಳೆ. ನಾನು ಅವಳ ಲೈಫಿಗೆ ತಗೋಬೇಕಾಗಿರೋ ಒಂದೊಂದು ನಿರ್ಧಾರನೂ ತುಂಬ ಯೋಚನೆ ಮಾಡೇ ತಗೊಂಡಿರ್ತೀನಿ. ಸರಿ, ಈಗೇನು ಅಂತ ನಿರ್ಧಾರ ತಗೊಂಡಿದ್ಯಾ? ಲೀಲಾ ಆಕ್ಟರ್ ಆಗಬೇಕು ಆಂಟಿ. ಅವಳಲ್ಲಿರೋ ಆಕ್ಟಿಂಗ್ ಸ್ಕಿಲ್ನ ಎಕ್ಸ್ಪೋಸ್ ಮಾಡಬೇಕು. ಅದಕ್ಕೋಸ್ಕರ ಅವಳನ್ನ ಪಿಕ್ಚರ್ಗೆ ಸೇರಿಸ್ತೀಯಾ? ಅವಳು ಮೊದಲೇ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಾಳೆ. ದಿನಕ್ಕೆ 700 ರೂಪಾಯಿ ಕೊಟ್ರೆ 50 ರೂಪಾಯಿ ಮುರಿದು ಕೊಡೋರು. ಇದನ್ನ ಹೇಳೋದಕ್ಕೆ ಅಲ್ಲಿಂದ ನನ್ನನ್ನು ಕರೆಸ್ತೀಯಾ? ಮೊದಲೇ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇದ್ದಿಲ್ಲ. ಇನ್ಯಾವತ್ತೂ ಕರಿಬೇಡಮ್ಮ. ಆಂಟಿ, ಒಂದ್ ನಿಮಿಷ. ಇದೆಲ್ಲ ಆಗೋ ಮಾತಲ್ಲಮ್ಮ. ನಿಮ್ಮ ಮಗಳನ್ನ ಫಾರಿನ್ ಕಳಿಸ್ಬೇಕು ಅನ್ಕೊಂಡಿದೀನಿ. ನಮ್ ಲೀಲಾ ಫಾರಿನ್ಗೆ ಹೋಗ್ತಾಳ? ಅಯ್ಯೋ ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ. ನಾನು ಎಲ್ಲೋ ನೀನು ಇಲ್ಲಿ ಲೋಕಲ್ಗೆ ಸೇರಿಸ್ಬಿಡ್ತೀಯ ಅನ್ಕೊಂಡಿದ್ದೆ. ಸಾರಿ. ಯಾವ ದೇಶಕ್ಕೆ ಕಳಿಸ್ತೀಯಾ? ಫಾರಿನ್ ಅಂತ ಹೇಳಿ ನೇಪಾಳಕ್ಕೋ ಬಾಂಗ್ಲಾದೇಶಕ್ಕೂ ಕಳ್ಸಲ್ಲ ತಾನೆ? ಖಂಡಿತ ಇಲ್ಲ ಆಂಟಿ. ಲೀಲಾಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಲಂಡನ್ನಲ್ಲಿರೋ ದ ಸ್ಕೂಲ್ ಆಫ್ ಮ್ಯೂಸಿಕ್ ಡ್ರಾಮ್ಯಾಟಿಕ್ ದ ಆರ್ಟ್ಸ್ ಅನ್ನೋ ಸ್ಕೂಲಿಗೆ ಸೇರಿಸ್ಬೇಕು ಅನ್ಕೊಂಡಿದ್ದೀನಿ. ಇದೇನಿದು ಸ್ಕೂಲ್ ಅಂತ ಇದ್ದಾಳೆ? ನನ್ನ ಮಗಳಿಗೂ ಏಜೆಗೂ ಡೈವರ್ಸ್ ಮಾಡಿಸಿದ್ರೇನೆ ಅರ್ಧ ಆಸ್ತಿ ಬರುತ್ತೆ. ಇದಕ್ಕೆಲ್ಲ ಬಗ್ಬಾರ್ದು ನಾನು. ನೋಡಮ್ಮ, ನನ್ನ ಮಗಳು ತುಂಬಾ ದೊಡ್ಡವಳು. ಅವಳನ್ನ ಸ್ಕೂಲಿಗೆಲ್ಲ ಸೇರ್ಸಕ್ಕಾಗಲ್ಲ. ನೋಡು, ಇದೆಲ್ಲ ಆಗ್ಬರಲ್ಲ, ಬಿಟ್ಟು. ಸ್ಕೂಲ್ ಅಂದ್ರೆ ಚಿಕ್ಕ ಸ್ಕೂಲ್ ಅಲ್ಲ ಆಂಟಿ. ಪ್ರಪಂಚದಲ್ಲೇ ದಿ ಬೆಸ್ಟ್ ಅನ್ಸ್ಕೊಂಡಿರೋ ಆಕ್ಟಿಂಗ್ ಸ್ಕೂಲು. ಅಲ್ಲಿ ಓದ್ದವರು ಇವತ್ತು ಬಾಲಿವುಡ್, ಹಾಲಿವುಡ್ ಅಲ್ಲೆಲ್ಲ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ಅವ್ರಿಗಿರೋ ಹೆಸರು ಯಾರಿಗಿದೆ ಹೇಳಿ? ನೋಡಿ ಆಂಟಿ, ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಹೆಸರು ಅನ್ನೋದಿದೆಯಲ್ಲ, ಅದು ಎಲ್ಲಾನು ತಾನಾಗೆ ಹತ್ರ ಬರೋ ತರ ಮಾಡುತ್ತೆ.